ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಹಾಗೂ ಸೀರಿಯಲ್ಸ್ಗಳ ಮೂಲಕ ಒಂದು ಕಡೆ ಬೆಳ್ಳಿ ಪರದೆ ವೀಕ್ಷಕರನ್ನು ಮತ್ತೊಂದು ಕಡೆ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ರುಹಾನಿ ಶೆಟ್ಟಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಸಾಕಷ್ಟು ವಿಚಾರಗಳಿದೆ, ಮಾತನಾಡಿಸ್ತಾನೆ, ಕೈ ಕೊಟ್ಟಿದ್ದಾರೆ ಆಲ್ರೆಡಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನನ್ಗೆ ಭಯ ಆಗೋಯ್ತು ಇವ್ರನ್ನ ನೋಡ್ಬಿಟ್ಟು ಏನೋ ಬೈಕೊಂಬಿಡ್ತಾರೆ ನನಗೇನು ಅಂತ. ಸೊ ಇಲ್ಲ, ಇವತ್ತು ನೋಡಿ ಇವ್ರ ಕೈಗೆ ಸಿಕ್ಕಾಕೊಂಡಿದ್ದೀನಿ. ಬಟ್ ಇಲ್ಲ, ಐ ಆಮ್ ವೆರಿ ವೆರಿ ಸಾರಿ. ಯಾವುದೋ ಒಂದು ಕೆಲಸದಲ್ಲಿ ಮಧ್ಯದಲ್ಲಿ ನಿಮ್ಮ ಇಂಟರ್ವ್ಯೂನ ಮಿಸ್ ಮಾಡಿದೆ ನಾನು. ಎಸ್, ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ತೊಂದರೆ ಇಲ್ಲ. ಬಿಕಾಸ್ ಯಾಕಂತಂದರೆ ನೀವೆಲ್ಲೇ ಹೋದರೂ ಮತ್ತೆ ಸಿಕ್ಕಾಕೊಂತೀರಿ. ಐ ನೋ, ಅದು ಗೊತ್ತು. ಮೀಡಿಯಾ ನಾವು ಎಲ್ಲೇ ಹೋದ್ರೂ ಯಾರನ್ನಾದ್ರೂ ಒಬ್ಬನ ಮೀಟ್ ಮಾಡಲೇಬೇಕು. ನೋಡಿ, ಇವಾಗಲೂ ಕೇಳ್ತಿದ್ದಾರೆ ಸುಮಾರು ಜನ, ಲಾಸ್ಟ್ ಟೈಮ್ ಕಾಲ್ ಮಾಡಿದ್ವಿ ಬಂದಿಲ್ಲ ನೀವು ಅಂತ. ಸೊ ಖಂಡಿತ ಈ ಸಲ ಮಿಸ್ ಮಾಡಲ್ಲ. ಬಿಕಾಸ್ ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಗ್ಯಾಪ್ ಕೂಡ ಕೊಟ್ಟಿದ್ದೆ ಫೀಲ್ಡ್ ಇದಕ್ಕೆ, ಸೊ ಇಂಡಸ್ಟ್ರಿಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಕೊಡಬೇಕು ಅಂದರೆ ಏನಾದರೂ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕಲ್ಲ. ಸೊ ಹಾಗಾಗಿ ನಾವು ಐ ಆಮ್ ಬ್ಯಾಕ್ ವಿತ್ ದ ಪ್ರಾಜೆಕ್ಟ್, ಸೂಪರ್ ಪ್ರಾಜೆಕ್ಟ್. ಸೊ ಮಾತಾಡೋಣ. ಹೆಂಗೆ ಸಾಧ್ಯ? ಒಂದು ಕಡೆ ಸ್ಮಾಲ್ ಸ್ಕ್ರೀನ್, ಒಂದು ಕಡೆ ಬಿಗ್ ಸ್ಕ್ರೀನ್, ಎರಡೂ ಕೂಡ ಆಳ್ತಾ ಇದ್ದೀರಾ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಆಳ್ತಾ ಇದ್ದೀನಿ ಅಂತ ನಿಮ್ಮ ಬಾಯಿ ಹರಕೆ ಥರ ಆಗಲಿ ಬೇಗದಲ್ಲಿ. ಸೊ ಇಲ್ಲ, ನಾನು ಆ್ಯಕ್ಚುಲಿ ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಪವಿತ್ರ ಬಂದರೆ ಒಂದು 5ನೇ ಸೀರಿಯಲ್, ಇದು 5th ಪ್ರಾಜೆಕ್ಟ್ ನಂದು. ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ. ಸೊ ಹಾಗೆ ನಾನು ಸೈಮಲ್ಟೇನಿಯಸ್ಲಿ ಮೂವಿ ಬಂದಾಗ ಕತೆ ಚೆನ್ನಾಗಿದೆ ಅಂದರೆ ಅದು ಒಪ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಲಾಸ್ಟ್ ರಿಲೀಸ್ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶುಗರ್ ಫ್ಯಾಕ್ಟ್ರಿ ವಿತ್ ಡಾರ್ಲಿಂಗ್ ಕೃಷ್ಣ. ಅದಾದ ನಂತರ ನಮ್ಮದು ಇದು 90 ml ಅಂತ. ನಾನು ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಗಿರ್ಗಿಟ್ ಮೂವಿ ಮುಖಾಂತರ, ಅಂದರೆ ಬಿಗ್ ಸ್ಕ್ರೀನಲ್ಲಿ ಬಂದಿರೋದು. ಸೊ ದಟ್ ವಾಸ್ ಮೈ ಫಸ್ಟ್ ತುಳು ಮೂವಿ. ಅದರ ನಂತರ ನಾನು ತುಳು ಮೂವಿ ಮಾಡಿರಲಿಲ್ಲ. ಸೊ ನಮ್ಮ ಮಂಗಳೂರಲ್ಲಂತೂ 2019 ರಿಲೀಸ್ ಆಗಿರೋ ಮೂವಿ ಅದು. ನಿನ್ನೆ ಕರಾವಳಿ ಉತ್ಸವಲ್ಲಿ ಮತ್ತೆ ರಿಲೀಸ್ ಮಾಡಿದ್ದಾರೆ. 7 ವರ್ಷ ನಂತರನೂ ಜನರ ಪ್ರೀತಿ ಹಾಗೇ ಇದೆ. ನಿನ್ನೆ ಥಿಯೇಟರ್ ಫುಲ್ ಜಾಮ್ ಪ್ಯಾಕ್ಡ್ ಆಗಿದೆ. ಜನ ಬಂದು ಟಿಕೆಟ್ ಸಿಗ್ತಾ ಇಲ್ಲ ಮೇಡಮ್ ಅಂತ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ. ಆ್ಯಂಡ್ ದೇ ಕಾಲಿಂಗ್ ಮೀ ಫ್ರಮ್ ವಿಡಿಯೋ ಕಾಲಿಂಗ್ ಮೀ ಫ್ರಮ್ ದ ಥಿಯೇಟರ್. ಸೊ ಆ ಪ್ರೀತಿ ನೋಡಿಬಿಟ್ಟು ಅವ್ರು ಕಾಯ್ತಾ ಇದ್ರು ನಾನು ಇನ್ನೊಂದು ತುಳು ಮೂವಿ ಯಾವಾಗ ಮಾಡ್ತೀನಿ ಅಂತ. ಹಾಗಾಗಿ ಮತ್ತೊಂದು ತುಳು ಮೂವಿ ಮಾಡಿದ್ದೀನಿ ವಿನೀತ್ ಕುಮಾರ್ ಅವ್ರ ಜೊತೆ, 90 ml ಅಂತ. ಸೊ ಇವಾಗ ಏಪ್ರಿಲ್ 10th ರೆಡಿ ಆಗಿದೆ ರಿಲೀಸ್ ಆಗೋಕ್ಕೆ. ಈ ಸಲ ಬರೀ ಕನ್ನಡ ಮಾತ್ರ ಅಲ್ಲ, ತುಳು ಮಾತ್ರ ಅಲ್ಲ, ಕನ್ನಡದಲ್ಲೂ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಆ ಮೂವಿನ ಕನ್ನಡದಲ್ಲಿ ಕೂಡ ನೋಡ್ಬೋದು. ಹಾಗೆ ಇನ್ನೊಂದು ಒಳ್ಳೆ ಒಂದು ಹೆಸರಾಂತ ಆ್ಯಕ್ಟರ್ ಜೊತೆ ಒಂದು ಪ್ರಾಜೆಕ್ಟ್ ಓಕೆ ಆಗಿದೆ. ಅದಷ್ಟು ಅದೊಂದು ಅಲ್ಲೊಂದಿಷ್ಟು ಕ್ಲೂಗಳು ಹೋಗ್ತಾ ಇದೆ, ಅದೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಬೇಡ ಪಾಪ ಅವ್ರ ಕಡೆಯಿಂದ ಅಫಿಷಿಯಲ್ ಆಗಲಿ ಅಂತ ಹೇಳಿ. ಸೊ ಹಾಗಾಗಿ ಅದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎಟ್ ದ ಎಂಡ್ ಆಫ್ ದಿ ಡೇ ಸೀರಿಯಲ್ ಆ್ಯಂಡ್ ಮೂವಿ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಮಾಡೋಣ ಅಂತ. ಯಾಕೆ ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ರುಹಾನಿ ಶೆಟ್ಟಿ ಅವ್ರನ್ನ ನೆಗೆಟಿವ್ ಆಗೇ ತೋರಿಸ್ತಾರೆ ಅಂತ? ಏನು ಗೊತ್ತಾ, ನಾಟ್ ಎವ್ರಿ ಒನ್ ಕ್ಯಾನ್ ಲುಕ್ ಗುಡ್ ಇನ್ ವೆಸ್ಟರ್ನ್ ಔಟ್ಫಿಟ್. ಸುಮ್ಮನೆ ನನ್ನ ಬಗ್ಗೆ ನಾನು ಜಾಸ್ತಿ ಹೇಳ್ಕೊತಾ ಇಲ್ಲ. ಬಟ್ ಎಸ್, ನಾನು ಅದೇ ಹೇಳ್ತಾ ಇದ್ದೆ ಸುಮಾರು ಜನಕ್ಕೆ. ನೆಗೆಟಿವ್ ಪಾತ್ರ ಅಂತ ಹೇಳಿದ ತಕ್ಷಣ ಏನು ನೆಗೆಟಿವ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನೋ, ನೆಗೆಟಿವ್ ಪಾತ್ರನ ಸುಮ್ಮನೆ ಯಾರ್ಯಾರಿಗೂ ಕೊಟ್ಬಿಡಲ್ಲ. ನೀವು ಯಾವುದೇ ಪ್ರಾಜೆಕ್ಟ್ ನೋಡಿ, ನೆಗೆಟಿವ್ ಅಂತ ಹೇಳಿದ್ರೆ ಅಂತ ಬಂದಾಗ ದೇ ವಿಲ್ ಸಿ ದ ಪರ್ಸ್ನಾಲಿಟಿ ಆಲ್ಸೋ. ಲೈಕ್ ಆ ಥರನೇ ಕ್ಯಾರೆಕ್ಟರ್ಗಳಿರುತ್ತೆ. ನೆಗೆಟಿವ್ ಅಂದರೆ ಒಂದು ಸ್ವಲ್ಪ ರಿಚ್ ಫ್ಯಾಮಿಲಿಯಿಂದ ಬಂದು ಹುಡುಗಿ ಇರ್ಬೋದು, ಅಥವಾ ಯಾರೋ ಒಂದು ಬಿಸ್ನೆಸ್ ವುಮೆನ್ ಥರ ಕ್ಯಾರೆಕ್ಟರ್ಗಳಿರ್ಬೋದು. ಸೊ ದೇ ವಾಂಟ್ ಸಮ್ ಒನ್ ಹೂ ಕ್ಯಾರಿ ದ್ಯಾಟ್ ಔಟ್ಫಿಟ್ ಸೋ ವೆಲ್. ಆಮೇಲೆ ಆ ಒಂದು ಆ್ಯಟಿಟ್ಯೂಡ್ನ ಚೆನ್ನಾಗಿ ಕ್ಯಾರಿ ಮಾಡಬೇಕು ಅನ್ನೋದು ಒಂದು ಅವ್ರ ತಲೆಯಲ್ಲಿರುತ್ತೆ. ಸೊ ಇಲ್ಲಿವರೆಗೂ ನನಗೆ ಎಲ್ಲರೂ ಅದೊಂಥರ ಇಷ್ಟಪಡ್ತಾರೆ. ದೇ ಲೈಕ್ ದ ವೇ ಐ ಡ್ರೆಸ್ ಅಪ್. ಎಲ್ಲರೂ ಹೇಳ್ತಾರೆ ನಿಮ್ಮ ಸ್ಟೈಲಿಂಗ್ ಚೆನ್ನಾಗಿರುತ್ತೆ, ನಿಮ್ಮ ಡ್ರೆಸ್ಸಿಂಗ್ ಚೆನ್ನಾಗಿರುತ್ತೆ, ಆ್ಯಂಡ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಇಸ್ ಸೋ ಗುಡ್. ಸೊ ಆ ಪಾತ್ರಕ್ಕೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ಅಂತ ಕೆಲವೊಂದು ಸಲ ಹೇಳಕ್ಕೆ ಐ ಕ್ಯಾನ್ ಡೂ ಬೋತ್ ದ ರೋಲ್ಸ್. ನಾನು ಕಂಪ್ಲೀಟ್ ಇಂಡಿಯನ್ ಕ್ಯಾರೆಕ್ಟರ್, ಬಿಕಾಸ್ ನಾನು ಇವಾಗ ನಂದು 90 ml ಅದರಲ್ಲೆಲ್ಲ ಅದೇ ಥರ ಪಾತ್ರ, ತುಂಬ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ಸೊ ಅಲ್ಲಿ ಕಂಪ್ಲೀಟ್ ಒಂದು ಸ್ವಲ್ಪ ಲೈಕ್ ವಿದೌಟ್ ಮೇಕಪ್, ಸಲ್ವಾರ್ ಹಾಕ್ಕೊಂಡು ಆ ಥರನೂ ಮಾಡಿದ್ದೀನಿ. ಬಟ್ ಸೀರಿಯಲ್ ಅಂತ ಬಂದಾಗ ಅವ್ರಿಗೆ ಅದೊಂದು 2-3 ಸೀರಿಯಲ್ಗಳಲ್ಲಿ ನೋಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ರುಹಾನಿ ಅವ್ರಿಗೆ ಪಾತ್ರಕ್ಕಂತೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಬ್ಯಾಕ್ ಟು ಬ್ಯಾಕ್ ಇದೇ ಥರ ಬರ್ತಾ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ಎಂಜಾಯಿಂಗ್ ಇಟ್. ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ಅದೇ ಹೇಳಿದ್ನಲ್ಲ, ಯು ಕ್ಯಾನ್ ಕ್ಯಾರಿ ಯುವರ್ ಸೆಲ್ಫ್ ಸೋ ವೆಲ್. ಸುಮಾರು ಜನ ನನಗೆ ನಿಮ್ಮ ಔಟ್ಫಿಟ್ಗೋಸ್ಕರ ನಾವು ನಿಮ್ಗೆ ಫ್ಯಾನ್ ಇದ್ದೀವಿ ಅಂತೆಲ್ಲ ಹೇಳಿದವರಿದ್ದಾರೆ. ಸೊ ಐ ಆಮ್ ಎಂಜಾಯಿಂಗ್ ಮೈ ರೋಲ್ ಆ ಥರ. ಹಾಗಾಗಿ ಐ ಆಮ್ ಓಕೆ. ಎಷ್ಟು ಖರ್ಚಾಗುತ್ತೆ ಈ ಥರ ಔಟ್ಫಿಟ್ಗೆಲ್ಲ? ತುಂಬ ಖರ್ಚಾಗುತ್ತೆ. ಬಿಕಾಸ್ ಯಾಕಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಅಷ್ಟೇ ಖರ್ಚಾಗುತ್ತೆ. ಸೊ ಎಷ್ಟು ಖರ್ಚಾಗುತ್ತೆ? ಒಂದು ಡ್ರೆಸ್ಗೆ ಎಷ್ಟು ಖರ್ಚು ಮಾಡ್ತೀವಿ? ಅದೊಂದೇ ಸಮಸ್ಯೆ. ಯಾಕೆ ಹೇಳಿದ್ರೆ ಸಾರಿ ಸಲ್ವಾರ್ ಅಂತ ಬಂದಾಗ ಎನಿಥಿಂಗ್ ಕೊಲಾಬ್ರೇಷನ್ಗೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಇಂಥ ಬಟ್ಟೆಗಳು ಕೊಲಾಬ್ರೇಷನ್ಗೆ ಸಿಗಲ್ಲ ಆಬ್ವಿಯಸ್ಲಿ. ಸೊ ಆಮೇಲೆ ರಿಚ್ ಫ್ಯಾಮಿಲಿ ಅಂತ ಹೇಳಿದಾಗ ನಾವು ಯಾವುದೋ ಒಂದು ಬಟ್ಟೆನೂ ಹಾಕೋಕ್ಕಾಗಲ್ಲ. ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಸೊ ನಿಮ್ಮ ಪಾತ್ರ ಅಂದಾಗ ನೀವು ಅದನ್ನು ಎಷ್ಟು ಚೆನ್ನಾಗಿ ತೋರಿಸ್ತೀರಾ, ನೀವು ಅದಕ್ಕೆ ಎಷ್ಟು ಇಂಪ್ರೂವೈಸ್ ಮಾಡೋಕ್ಕೆ ನೋಡ್ತೀರಾ ಅನ್ನೋದು ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಆಬ್ವಿಯಸ್ಲಿ ಬಟ್ಟೆಗಳಿಗಂತೂ ಖರ್ಚು ಜಾಸ್ತಿ ಆಗುತ್ತೆ. ಒಂದೊಂದು ಬಟ್ಟೆ ಅಂತೂ ಈಸಿಲಿ 3,500-4,000 ಹೋಗ್ತಾ ಇದೆ.
ಸೊ ಅದೇ ಇವಾಗಷ್ಟೇ ಮಾತಾಡ್ತಿದ್ದೆ ನಾನು. ಸೊ ಯು ಕ್ಯಾನ್ ಇಮ್ಯಾಜಿನ್ ಸೀರಿಯಲಲ್ಲಿ ಎಷ್ಟು ಬಟ್ಟೆಗಳು ಬೇಕಾಗುತ್ತೆ ಅಂತ. ಒಂದೊಂದು ಮಿನಿಮಮ್ ಅಂದ್ರೂ 3,000ಕ್ಕಿಂತ ಕಮ್ಮಿ ಯಾವುದು ಬರ್ತಾ ಇಲ್ಲ. ಬಿಕಾಸ್ ದ ಕೈಂಡ್ ಆಫ್ ಏನು ಅವ್ರು ರೆಫರೆನ್ಸ್ ಕಳಿಸ್ತಾರಲ್ಲ ಅದಕ್ಕೆ ಹೋಗ್ಬಿಟ್ರೆ ನಾನು ಒಂದು 5,000 6,000 ಖರ್ಚು ಮಾಡಬೇಕು ಒಂದೇ ಬಟ್ಟೆಗೆ. ಬಟ್ ನಾನು ಅಲ್ಲಿಂದ ಇಲ್ಲಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು, ಬಿಕಾಸ್ ಇನ್ನು ಜಾಸ್ತಿ ಕಾಸ್ಟ್ಯೂಮ್ ಬೇಕಾಗಿರೋ ಕಾರಣ ಒಂದು 3-4 ಸಾವಿರ ಆ ರೇಂಜಿಗೆ ತೊಗೋತಾ ಇದ್ದೀನಿ. ಎಟ್ ದ ಎಂಡ್ ಆಫ್ ದಿ ಡೇ ನಾವೇ ಅಲ್ವಾ ಚೆನ್ನಾಗಿ ಕಾಣಿಸ್ಬೇಕಾಗಿರೋದು ಸ್ಕ್ರೀನಲ್ಲಿ. ಸೊ ಹಾಗಾಗಿ ಖರ್ಚು ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ಯಾಕಂದರೆ ನಾನು ಈ ಥರ ಲೈಕ್ ವೆಸ್ಟರ್ನ್ ಔಟ್ಫಿಟ್ ವಾಟ್ ಐ ಆಮ್ ಯೂಸಿಂಗ್ ಆನ್ ದ ಸೀರಿಯಲ್ ಅಲ್ಲ, ನಾನು ಅದನ್ನು ರಿಯಲ್ ಲೈಫಲ್ಲಿ ರೆಗ್ಯುಲರ್ ಆಗೂ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಸೀರಿಯಲ್ ಆದಮೇಲೆ ಇಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಐ ಆಮ್ ಜಸ್ಟ್ ಇನ್ವೆಸ್ಟಿಂಗ್ ಅಷ್ಟೇ ಅದ್ರ ಮೇಲೆ. ಓಕೆ, ಈಗ ನಾನಿನ್ನು ಬಿಡಲಾರೆ ಸೀರಿಯಲ್ಲು ಬರ್ತಾ ಇದೆ, ಇನ್ನೊಂದು ಕಡೆ ಈಗ ಪವಿತ್ರ ಬಂಧನದಲ್ಲೂ ಕೂಡ. ಈಗ ಒಂದು ಸಿನಿಮಾದಲ್ಲಿ ಒಂದು ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಾಗ ಇನ್ನೊಂದು ಸೀರಿಯಲ್ನಲ್ಲಿ ಇರ್ತಾರಾ ಇಲ್ವಾ ಅನ್ನೋಂಥ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ನಿಮ್ಮ ಅಭಿಮಾನಿಗಳಿಗೆ ಅದರಲ್ಲೂ ಇರ್ತೀರಾ ಇಲ್ವಾ ಅಂತ ಹೇಳೋದು. ನಿಮಗೆ ನ್ಯೂಸ್ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ನಾನಿನ್ನ ಬಿಡಲಾರೆ ಒಂದು ನಿಮಿಷ, ಅಲ್ಲ ನಾನು ಕೇಳ್ತಿದ್ದೀನಿ, ನಾನಿನ್ನು ನನಗೆ ಬಂದಿದೆ ನಿಮ್ಮ ಬಾಯಿಂದನೇ ಹೇಳೋದಾದ್ರೆ. ಇಲ್ಲ, ನಾನು ಆ್ಯಕ್ಚುಲಿ ನಾನಿನ್ನ ಬಿಡಲಾರೆ ಇಂದ ಆಚೆ ಬಂದು ಆಲ್ಮೋಸ್ಟ್ 3 ತಿಂಗಳಾಯಿತು. ಅಕ್ಟೋಬರಲ್ಲಿ ಆಚೆ ಬಂದೆ, ಅಕ್ಟೋಬರ್ ನವಂಬರ್ ಡಿಸೆಂಬರ್, ಎಸ್. ಸೊ ಅಭಿಮಾನಿಗಳು ಪಾಪ, ನಾನು ಅದನ್ನೇ ಹೇಳ್ತಾ ಇದ್ದೆ ಇನ್ನೊಂದು ಇಂಟರ್ವ್ಯೂಲು, ನಾನು ಅದೇ ಮಾತಾಡ್ತಿರೋದು. ನನಗೆ ಸಿಗ್ತಾ ಇರೋ ಪ್ರೀತಿ, ಲೈಕ್ ಜನ ನಾನು ಇಷ್ಟುವರೆಗೂ ಮಾಡಿರೋ ಕ್ಯಾರೆಕ್ಟರ್ಗಳನ್ನು ಅಷ್ಟು ಪ್ರೀತಿ ಕೊಟ್ಕೊಂಡು ಬಂದಿದ್ದಾರೆ. ಬಟ್ ಅವ್ರು ಮಾಯಾ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಬಿಟ್ರು. ಸೊ ನಾನು ಇವತ್ತಿಗೂ ಯಾವುದೇ ರೀತಿ ಪೋಸ್ಟ್ ಹಾಕಿರಲಿ, ಯಾವುದೇ ವೀಡಿಯೋ ಆಗಿರಲಿ, ಅಥವಾ ಆ ಚಾನಲ್ ಪೇಜ್ಗಳಲ್ಲಿ ಬರೋ ವೀಡಿಯೋಗಳಿಗೂ ಅವರು ನಮಗೆ ಮಾಯಾ ಅವರು ರುಹಾನಿ ಶೆಟ್ಟಿ ಅವರೇ ಬೇಕು, ನಮ್ಗೆ ಆಗಲ್ಲ, ನಾವು ಅವ್ರನ್ನ ವಾಪಸ್ ಕರೆಸಿ ಅಂತಲೇ ಬರ್ತಾ ಇದೆ ಮಾತು. ಆ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ದಿಸ್ ಪ್ರಾಜೆಕ್ಟ್ ಇಸ್ ಫಾರ್ ಯು, ಫಾರ್ ಆಲ್ ಮೈ ಫ್ಯಾನ್ಸ್ ಆ್ಯಂಡ್ ವೆಲ್ ವಿಷರ್ಸ್. ಇಲ್ಲಿವರೆಗೂ ನನಗೆ ಯಾರು ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ, ಖಂಡಿತವಾಗ್ಲೂ ನಾನು ಈ ಪ್ರಾಜೆಕ್ಟ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ನನ್ನ ಹಳೆಯ ಪ್ರಾಜೆಕ್ಟ್ಗಿಂತನೂ ಇದರಲ್ಲಿ ಚೆನ್ನಾಗಿ ಇನ್ನೂ ಪಾತ್ರನ ಚೆನ್ನಾಗಿ ಬರೋ ಥರ ನಾನು ಮಾಡ್ತೀನಿ. ದಟ್ ಈಸ್ ನನ್ನ ಜವಾಬ್ದಾರಿ. ಬಿಕಾಸ್ ಜನ ಪಾಪ ತುಂಬ ವೆಯ್ಟ್ ಮಾಡ್ತಿದ್ದಾರೆ. ನಾನು ಅದೇ ಅಂದ್ಕೊಂಡೆ, ನಾನು ಇಲ್ಲಿವರೆಗೂ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಇಲ್ಲಿವರೆಗೂ ಏನೂ ಹೇಳಿರಲಿಲ್ಲ. ಬಟ್ ಎಸ್ ಗೈಸ್, ನೀವೆಲ್ಲ ಇಷ್ಟು ದಿನ ನನಗೆ ಪ್ರೀತಿ ಕೊಟ್ಟಿದ್ದೀರಾ, ಕಾಯ್ತಾ ಇದ್ದಿದ್ದೀರಾ. ಪೀಪಲ್ ಹು ಆರ್ ಆಸ್ಕಿಂಗ್ ಎವ್ರಿ ಡೇ ಯಾವಾಗ ಬರ್ತೀರಾ ಮೇಡಮ್ ಅಂತ ಹೇಳಿ. ಸೊ ಅದಷ್ಟು 3 ತಿಂಗಳಲ್ಲಿ ಮತ್ತೆ ಬಂದಿದ್ದೀನಿ. ಸೊ ಲಾಸ್ಟ್ ಇಯರ್ ಜಾನ್ವರಿ 27ಗೆ ಆ ಚಾನಲಲ್ಲಿ ಆ ಪ್ರಾಜೆಕ್ಟ್ ಲಾಂಚ್ ಆಗಿತ್ತು. ಆ್ಯಂಡ್ ಈ ಜಾನ್ವರಿ 27ಗೆ ಇಲ್ಲಿ ಬರ್ತಾ ಇದ್ದೀನಿ. ಸೊ ಎಸ್, ಖುಷಿ ಇದೆ. ಈಗ ಪವಿತ್ರ ಬಂಧನ ಅಂತ ಹೇಳ್ಬಿಟ್ಟು ಒಂದು ಸೀರಿಯಲ್ನಲ್ಲಿ ಯಾರು ಕಾಟ ಕೊಟ್ಟಕ್ಕೆ ರೆಡಿ ಇದ್ದೀರಾ ನೀವು? ನಾನು ಅದೇ ಹೇಳಿದ ಹಾಗೆ ಕಲರ್ಸಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಪಾತ್ರಗಳು ಹೆಂಗಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ನಾನು ಟೀಮ್ ಹತ್ರ ಮಾತಾಡಿನೇ ಇದನ್ನು ಹೇಳ್ತಾ ಇರೋದು. ನನಗೆ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲಿವರೆಗೂ ಬಂದಿರೋ ಪಾತ್ರಗಳು ನೆಗೆಟಿವ್ ಅಂದರೆ either ದೇ ಬಿಹೈಂಡ್ ಮನಿ ಆರ್ ಫೇಮ್ ಬೇಕು, ಆರ್ ಆ ಫ್ಯಾಮಿಲಿಯಲ್ಲಿ ನಾನೇನೋ ಒಂದು ಸ್ಥಾನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಆ ಪಾತ್ರ ಒಂದು ಸ್ವಲ್ಪ ನೆಗೆಟಿವ್ ಆಗಿತ್ತು ಅಂತ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ರತ ಅನ್ನೋ ಕ್ಯಾರೆಕ್ಟರ್, ಶಿ ಈಸ್ ಲೈಕ್ ನೋ, ಶಿ ಡಸಂಟ್ ವಾಂಟ್ ಎನಿಥಿಂಗ್. ಅವಳಿಗೆ ದುಡ್ಡಿನ ಆಸೆ ಇಲ್ಲ, ಆ ಫ್ಯಾಮಿಲಿಲಿ ಹಿಂಗಾಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಥಿಂಗ್. ಶಿ ಈಸ್ ನಾಟ್ ಬಿಹೈಂಡ್ ಎನಿಥಿಂಗ್ ಅದರ್ ದ್ಯಾನ್ ದೇವ್. ಶಿ ಈಸ್ ಸೋ ಒಬ್ಸೆಸ್ಡ್ ವಿತ್ ಹಿಮ್, ಶಿ ಈಸ್ ಮ್ಯಾಡ್ಲಿ ಇನ್ ಲವ್ ವಿತ್ ಹಿಮ್. ಸೊ ಹಾಗಾಗಿ ನಾನು ದೇವ್ಗೋಸ್ಕರ ಏನು ಬೇಕಾದರೂ ಮಾಡೋವಂಥ ಪಾತ್ರ. ಸೊ ದೇವ್ನ ಪಡ್ಕೊಳ್ಳೋಕ್ಕೆ ಯಾರಾದರೂ ಮಧ್ಯದಲ್ಲಿ ತೊಂದರೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಕಾಟ ಕೊಡ್ತೀನಿ. ಅದು ಇನ್ನೂ ಸ್ವಲ್ಪ ಪ್ರೋಮೋ ಎಲ್ಲ ಬರಲಿ, ಹಾಗಾಗಿ ಗೊತ್ತಾಗತ್ತೆ ಅಂತ ಇವಾಗಲೇ ಬೇಡ ಅಂತ ಅಷ್ಟೇ. ಯಾರಿಗೆ ಕಾಟ ಕೊಡ್ತೀನಿ ಅಂತ, ಮೇಜರ್ಲಿ ಯಾರಿಗೆ ಕಾಟ ಕೊಡ್ತೀನಿ ಅಂತ ಸೀರಿಯಲ್ ಇನ್ನೇನು ಶುರುವಾದಾಗ ಗೊತ್ತಾಗುತ್ತೆ. ನಿಮಗೆ ಹೊರಗಡೆ ಅಷ್ಟೊಂದು ಜನ ಹುಡುಗರು ಪಾಪ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ನೀವು ನೋಡಿದ್ರೆ ದೇವಿಂದೆ ಹೋಗ್ತಾ ಇದ್ರಲ್ಲ, ಅಷ್ಟೊಂದು ಜನ ಹುಡುಗರು ಪ್ರೀತಿಗೆ ತಣ್ಣೀರು ಎರಚಿಸ್ತಿದ್ದೀರಲ್ಲ? ಹಾಗೆಲ್ಲ ಏನೂ ಇಲ್ಲಪ್ಪ. ನಾನು ಅದೇ ಹೇಳಿದ್ನಲ್ಲ, ಎಲ್ಲರೂ ಆ ಪ್ರೀತಿ ನೋಡಿದಾಗ ಖುಷಿ ಆಗತ್ತೆ. ಬಟ್ ನಾನು ನಮ್ರತ ಆಗಿ ದೇವ್ ಹಿಂದೆ ಹೋಗ್ತಾ ಇದ್ದೀನಿ, ನಾಟ್ ಆ್ಯಸ್ ರುಹಾನಿ ಶೆಟ್ಟಿ. ಸೊ ಆಬ್ವಿಯಸ್ಲಿ ನಾನು ಅದೇ ಹೇಳ್ದಂಗೆ, ಒಂದು ಹೀರೋ ಅಂತ ಬಂದಾಗ ಒಂದು ಯಾರೋ ಒಬ್ರು ಇರಬೇಕಲ್ಲ, ಹೀರೋಯಿನ್ ಅಂತ ಬಂದಾಗ ಒಬ್ರು ನೆಗೆಟಿವ್ ಒಬ್ರು ಇರಲೇಬೇಕಲ್ಲ. ಏನೋ ಅವ್ರ ಮಧ್ಯ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದು ಹಾಕಕ್ಕೆ, ಇನ್ನೊಂದು ಮತ್ತೊಂದು, ಆವಾಗಲೇ ಆ ಕ್ಯಾರೆಕ್ಟ್ರ್ ಕೂಡ ಒಂದು ಸ್ವಲ್ಪ ಪವರ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈಚ್ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನನಗೆ ತಲೆಯನ್ನು ಬೇಜಾರು ಮಾಡ್ಕೋಬೇಡಿ, ನಾನು ಇಲ್ಲಿ ನಮ್ರತಾಗಿ ದೇವ್ ಹಿಂದೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿ ಹಾಗೆ ಇರಲಿ, ಇಟ್ಸ್ ಓಕೆ. ಎಸ್, ಈಗ ಇದುವರೆಗೂ ರುಹಾನಿ ಶೆಟ್ಟಿ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ನಾನೊಂದು ಸ್ವಲ್ಪ ನೋಡೋಕ್ಕೆ ಫಸ್ಟ್ ನೋಡಿದಾಗ ಎಲ್ಲರ ತಲೆಯಲ್ಲಿ ಒಂದೇ ಒಂದು ಬರೋವಂಥ ಏನಂತ ಒಪಿನಿಯನ್ ಅಂದರೆ, ದಿಸ್ ಗರ್ಲ್ ಹ್ಯಾಸ್ ಲಾಡ್ ಆಫ್ ಹೆಡ್ ವೇಟ್ ಅಂತ ಏನೋ ಇದೆ. ಸೊ ಸ್ವಲ್ಪ ಮಾತಾಡ್ಸೋಕ್ಕೆ ಜನ ಭಯಪಟ್ಕೋತಾರೆ. ಬಟ್ ಖಂಡಿತವಾಗ್ಲೂ ನಾನು ಆಗಿಲ್ಲ. ನನ್ನ ಫ್ರೆಂಡ್ಸ್ಗಾಗಿರಲಿ, ನಾನು ಕೆಲಸ ಮಾಡಿದವ್ರಾಗಿರಲಿ, ನನ್ನ ಸರ್ಕಲಲ್ಲಿ ಯಾರ್ಯಾರು ನನ್ನ ಪರಿಚಯ ಇರಲಿ, ಅವಾಗ ಅವ್ರು ಅದೇ ಹೇಳ್ತಾರೆ, ನಿಮ್ಮ ಲುಕ್ಕಿಗೂ ನೀವು ಇರೋದಕ್ಕೂ ಸಂಬಂಧನೇ ಇಲ್ಲ, ಅದು ಐ ಆಮ್ ವೆರಿ ಸ್ವೀಟ್. ಲೈಕ್ ಐ ಲೈಕ್ ಮೇಕಿಂಗ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಸೆಟ್ಟಲ್ಲಿ ನಾನು ಎಲ್ಲರ ಜೊತೆ ಒಂದೇ ಥರ ಇರ್ತೀನಿ. ಆ್ಯಂಡ್ ಐ ಆಮ್ ವೆರಿ ಜೋವಿಯಲ್ ಆ ಥರ. ಸೊ ಹಾಗಾಗಿ ಬಟ್ ಫಸ್ಟ್ ಒಪಿನಿಯನ್ ಹಂಗಿರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಪ್ರಪೋಸ್ ಮಾಡೋಕ್ಕೆ ಭಯ ಪಟ್ಕೋತಾರೆ. ಪ್ರಪೋಸಲ್ಗಳು ಬಂದಿದೆ, ಆದರೂ ಅವ್ರು ಒಂದು ಸ್ವಲ್ಪ ಭಯ, ಈ ಹುಡುಗಿ ಏನಾದರೂ ಮತ್ತೆ ಏನಾದರೂ
ಉಲ್ಟಾ ಏನಾದ್ರು ಕೊಟ್ಬಿಟ್ರೆ ಅಂತ ಭಯದಲ್ಲಿ ಒಂದು ಸ್ವಲ್ಪ ನನಗೆ ಅಪ್ರೋಚ್ ಮಾಡೋಕ್ಕೆ ಭಯಪಟ್ಕೋತಾರೆ ಅದರಿಂದಾಗಿರೋದು. ಯಾವ ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಬಗ್ಗೆ ಹೇಳೋದಾದ್ರೆ? ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ನನ್ನ ಲೈಫಲ್ಲಿ ಆಗೇ ಇಲ್ವಾ ಅಂತ ಇಲ್ಲ. ಕ್ರೇಜಿಯಸ್ಟ್ ಪ್ರಪೋಸಲ್ ಅಂದರೆ ಇನ್ನು ನೋಯಾ ಯಾವುದು ಆ ಥರ ಬಂದೇ ಇಲ್ವಾ? ಬಂದೇ ಇಲ್ಲ. ಐ ಥಿಂಕ್ ದ ಕ್ರೇಜಿಯಸ್ಟ್ ಪ್ರಪೋಸಲ್ ಎಲ್ಲ ಬರೀ ಸೀರಿಯಲ್ ಮೂವಿಗೆ ಫಿಟ್ ಅನ್ಸುತ್ತೆ. ರಿಯಲ್ ಲೈಫಲ್ಲಿ ಸುಮ್ಮನೆ ಅದೆಲ್ಲ ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ನೀವು ಕಾದ್ಕೊಂಡು ಕೂತ್ಕೋಬೇಕು ಅಷ್ಟೇ. ತುಂಬ ಆಗತ್ತೆ ಕೆಲವೊಂದು ಜನರ ಲೈಫಲ್ಲಿ, ಬಟ್ ನನ್ನ ಲೈಫಲ್ಲಿ ಆಗಿಲ್ಲ. ನನ್ನ ಲೈಫಲ್ಲಿ ಬರೀ ಸೀರಿಯಲ್ ಮೂವೀಸಲ್ಲಾಗಿದೆ ಅಷ್ಟೇ. ಇನ್ಸ್ಟಾಗ್ರಾಮಲ್ಲೂ ಏನು ಕವಿತೆ ಗಿವಿತೆ ಅದರ ಬರೆಯುವಂಥದ್ದು? ಅಂಥದ್ದೆಲ್ಲ ಸುಮಾರು ಜನ ಮಾಡ್ತಾರೆ ಪಾಪ. ಅಷ್ಟೊಂದು ಟೈಮ್ ತೊಗೊಂಡು ಕವಿತೆ ಎಲ್ಲ ಬರೀತಾರಲ್ಲ, ಇಷ್ಟು ಪ್ಯಾರಾಗ್ರಾಫ್ ಬರೀತಾರಲ್ಲ ಅಂತ ಅದೊಂದು ಖುಷಿ ಬೇರೆ. ಬಟ್ ಅದನ್ನು ಲವ್ ಅಂತ ನಾನು ಇದು ಮಾಡಲ್ಲ. ಬಟ್ ಮೇ ಬಿ ಫ್ಯಾನ್ ಟೈಪ್ ಆ ಥರ ಕನ್ಸಿಡರ್ ಮಾಡ್ತೀನಿ ನಾನು. ಬಟ್ ನೀವು ಹೇಳ್ದಂಗೆ ಆ ಥರಗಳು ಸುಮಾರು ಬರುತ್ತೆ. ಕವಿತೆ ಬರೆದು ಕಳಿಸ್ತಾರೆ, ಒಂದಿಷ್ಟು ದೊಡ್ಡ ಪ್ಯಾರಾಗ್ರಾಫ್ ಕಳಿಸ್ತಾರೆ, ನಮಗೆ ಏನು ರಿಪ್ಲೈ ಮಾಡೋದಾ ಬಿಡೋದಾ ಏನು ಅಂತಾರೆ ಗೊತ್ತಾಗಲ್ಲ. ಸೊ ಖುಷಿ ಆಗುತ್ತೆ ಆ ಥರ ಇದು ನೋಡಿದಾಗ. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ನೆಕ್ಸ್ಟ್ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥ ಆಸೆ ಇದೆ? ಖಂಡಿತವಾಗ್ಲೂ ಬೀಯಿಂಗ್ ಎನ್ ಆರ್ಟಿಸ್ಟ್ ನನಗೆ ಟು ಬಿ ವೆರಿ ಆನೆಸ್ಟ್ ಒಂದು ಸ್ವಲ್ಪ ನೆಗೆಟಿವ್ ಪಾತ್ರಗಳನ್ನ ಮಾಡಿ ಬೇಜಾರಾಗೋಗಿದೆ. ಬೇಜಾರು ಅಂತಲ್ಲ, ಆರ್ಟಿಸ್ಟ್ ಅಂತ ಹೇಳಿದ್ಮೇಲೆ ನಾವೆಲ್ಲ ರೀತಿಯ ಪಾತ್ರಗಳನ್ನೂ ಮಾಡಬೇಕಾಗತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಸ್ಟಕ್ ಇನ್ ಒನ್ ಇದು ಪರ್ಟಿಕ್ಯುಲರ್ ಇದು. ಬಿಕಾಸ್ ನನಗೆ ನನ್ನ ಜನ ಅಂದರೆ ನನ್ನ ಅಭಿಮಾನಿಗಳು ಅಥವಾ ಫ್ಯಾನ್ಸ್ಗಳು ಪಾಪ ವೆಲ್ ವಿಷರ್ಸ್ ಕೂಡ ಅದೇ ಹೇಳ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಖುಷಿ ಆಗುತ್ತೆ. ಬಟ್ ಏನಂದರೆ ನೀವು ಇನ್ನೂ ಬೇರೆ ಥರ ಪಾತ್ರಗಳನ್ನ ಟ್ರೈ ಮಾಡಬೇಕು, ಒಂದರಲ್ಲೇ ಇದು ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಖಂಡಿತವಾಗ್ಲೂ ಆಸೆ ಇದೆ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಬೇರೆ ಥರ ಪಾತ್ರಗಳನ್ನ ಮಾಡೋಣ. ಯಾವುದು ಅಂತನಾ ಸ್ವಲ್ಪ ಯಾರ ಜೊತೆ ಅಂತನಾ? ಯಶ್ ಸರ್ ಜೊತೆ ಸಿಕ್ಕಿದ್ರು ಐ ಆಮ್ ಓಕೆ. ನೀವು ಇಂಥ ಕ್ವಶನ್ ಕೇಳೋದಾ? ಸೊ ಯಶ್ ಸರ್ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ರು ತುಂಬ ಖುಷಿ ನನಗೆ. ಸೊ ನೋಡೋಣ. ನಮ್ಮ ಇಂಡಸ್ಟ್ರೀಲಿ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಆಸೆ ಇದೆ ನನಗೆ. ಹೀ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್. ನೋಡೋಣ ಮುಂದಿನ ದಿನಗಳಲ್ಲಿ ನೀವೆಲ್ಲ ಹೇಳಿದ ಹಾಗೆ ಆದರೆ ನೋಡೋಣ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಒಂದು ಚಾನ್ಸ್ ಸಿಗಲಿ. ಸೂಪರ್. ಈಗ ರುಹಾನಿ ಶೆಟ್ಟಿಯವರ ಒಂದು ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನೂ ಇಲ್ಲ. ಆ್ಯಕ್ಚುಲಿ ಸೀರಿಯಲ್ಗೆ ಬಂದಾಗ ನನ್ನ ಬ್ಯೂಟಿ ಸೀಕ್ರೆಟ್ಗಳೆಲ್ಲ ಹಾಳಾಗ್ತಾ ಇದೆ. ಆ್ಯಕ್ಚುಲಿ ಸೀರಿಯಲ್ ಮಾಡೋಕ್ಕೆ ನಾನು ಯಾವಾಗ ಗ್ಯಾಪ್ ಕೊಟ್ಟಿರ್ತೀನಲ್ಲ, ಸೀರಿಯಲ್ ಮಾಡಿರಲ್ವಲ್ಲ, ಅವಾಗ ಎಲ್ಲ ಪಳಪಳ ಅಂತ ಹೊಳಿತಾ ಇರುತ್ತೆ ಸ್ಕಿನ್ನು, ಹೇರ್ ಎಲ್ಲ ಚೆನ್ನಾಗಿರುತ್ತೆ. ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದೊಂಥರ ಅಂದರೆ ನಾವು ಬಿಕಾಸ್ ನಾನು ಕ್ಯಾಮ್ರಾ ಮುಂದೆ ಬರೋದು ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಐ ಡೋಂಟ್ ಅಪ್ಲೈ ಮೇಕಪ್ ಎಟ್ ಆಲ್. ಸುಮ್ಮನೆ ಏನೋ ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ನನ್ನ ಸ್ಕಿನ್ ಅಷ್ಟೊಂದು ಮೇಕಪ್ಗೆ ಅಡ್ಜಸ್ಟ್ ಆಗಲ್ಲ. ನನ್ನೊಂಥರ ಈ ರ್ಯಾಷಸ್ ಆಗಿರ್ಬೋದು, ಮೇಕಪ್ ಎಲರ್ಜಿ ಒಂದು ಸ್ವಲ್ಪ ಜಾಸ್ತಿ ಇದೆ, ಇವಾಗ ಒಂಚೂರು ಅಡ್ಜಸ್ಟ್ ಆಗಿದೆ. ಬಟ್ ನನ್ನ ಕಡೆಯಿಂದ ನಾನು ಏನು ಟೇಕ್ ಕೇರ್ ಮಾಡ್ಬೋದು ಸ್ಕಿನ್ನನ್ನು ನಾನು ಮಾಡ್ತೀನಿ. ಬಟ್ ಸೀರಿಯಲ್ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಕಂಟಿನ್ಯೂಸ್ ಆಗಿ ಶೂಟ್ ಇರುತ್ತೆ, ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ಸೋಣ ಅಂದರೂ ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಡೌನ್ ಟೈಮ್ ಒಂದಿಷ್ಟು ಬೇಕಾಗುತ್ತೆ. ಒಂದು ಟ್ರೀಟ್ಮೆಂಟ್ ಆದಮೇಲೆ ನೀವು ಒಂದಿಷ್ಟು ದಿನ ಆಚೆ ಸನ್ಲೈಟಲ್ಲಿ ಹೋಗೋ ಹಾಗಿಲ್ಲ, ಯು ನಾಟ್ ಸಪೋಸ್ ಟು ಅಪ್ಲೈ ಎನಿಥಿಂಗ್ ಆನ್ ದ ಸ್ಕಿನ್ ಅಂತ. ಬಟ್ ಅದರ್ವೈಸ್ ಒಂದಿಷ್ಟು ಸ್ಕಿನ್ ಕೇರ್ ನಾನು ಮಾಡೇ ಮಾಡ್ತೀನಿ. ಲೈಕ್ ಒಂದು ಏನು ಹೇಳ್ತಾರೆ ಡರ್ಮಾ ಪೆನ್ನು ಅದು ಇದು ಅಂತ. ಬಿಕಾಸ್ ಬೀಯಿಂಗ್ ಎನ್ ಆರ್ಟಿಸ್ಟ್ ನಮ್ದು ಫೇಸೇ ಇಂಪಾರ್ಟೆಂಟ್ ನಮಗೆ. ಸೊ ಹಾಗಾಗಿ ಐ ಆಮ್ ಲಿಟಲ್ ವೆರಿ ಅಬ್ಸೆಸ್ಡ್ ವಿತ್ ಇದು ಈ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ. ಸೊ ಸಿಗೋ ಟೈಮಲ್ಲಿ ಐ ಡೂ ಇಟ್ ಮಾಡ್ತೀನಿ. ಈಗ ನೀವೇ ಹೇಳಿದ್ರೆ ಮೇಕಪ್ಪಿಂದ ಸಾಕಷ್ಟು ಅಲರ್ಜಿ ಆಗುತ್ತೆ. ಅದು ಅಲ್ಲದೆ ಇಂಡೋರ್ ಔಟ್ಡೋರ್ ಶೂಟ್ಸ್ ಅಂತ ಹಾಕಿದಾಗ ಹೊರಗಡೆ ಧೂಳು ಕೂಡ ಸೇರ್ಕುತ್ತೆ, ಕೆಮಿಕಲ್ಸ್ ಎಲ್ಲನೂ ನಮ್ಮ ಸ್ಕಿನ್ ಮೇಲೆ ಗಂಟೆಗಟ್ಟಲೆ ಇರೋದ್ರಿಂದ. ಸೊ ಮೇಕಪ್ ಎಲ್ಲ ರಿಮೂವ್ ಆದಮೇಲೆ ಯಾವ ರೀತಿ ಅಂತ ಪ್ರಿಕಾಷನ್ಸ್ ಅಂತ ತೊಗೊತೀರಾ ಸ್ಕಿನ್ ಕೇರ್ ಬಗ್ಗೆ? ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೇ ಹೇಳಿದ್ನಲ್ಲ, ಐ ಮೇಕ್ ಶ್ಯೂರ್ ಸೀರಿಯಲ್ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದರೆ ನಾನು ಮೇಕಪ್ ಹಾಕಲ್ಲ. ಬಿಕಾಸ್ ಐ ಆಮ್ ವೆರಿ ಕಂಫರ್ಟೇಬಲ್ ವಿದೌಟ್ ಮೇಕಪ್ ಅಂತ ಅನಿಸುತ್ತೆ ನನಗೆ. ಎಲ್ಲಾದರೂ ಹೋದ್ರೂ ತುಂಬ ರೇರ್ ನಾನು ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಮೇಕಪ್ ಹಾಕ್ಕೊಂಡು ಒಂದು ಐ ಯೂಸ್ ಅ ವೆರಿ ಗುಡ್ ಮಾಯ್ಶ್ಚರೈಸರ್, ಒಂದು ಒಳ್ಳೆ ಸನ್ಸ್ಕ್ರೀನ್ ಹಾಕ್ತೀನಿ ಆ್ಯಂಡ್ ಒಂದು ಲಿಪ್ಸ್ಟಿಕ್ ಅಂತೂ ಮ್ಯಾಂಡೇಟ್ರಿ ಮಿಕ್ಸ್ ಮಾಡಲ್ಲ. ಬಟ್ ನೀವು ಹೇಳ್ದಂಗೆ ನಾನು ಯಾವುದೇ ರೀತಿ ಸುಮಾರು ಕೆಮಿಕಲ್ನ ಮುಖಕ್ಕೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಆಲ್ರೆಡಿ ನಾವು ಇಡೀ ದಿನ ಮೇಕಪ್ ಹಾಕ್ಕೊಂಡಿರ್ತೀವಿ, ಕೆಲವೊಂದು ಸಲ 24 ಗಂಟೆ ಕೆಲಸ ಮಾಡಿರ್ತೀವಿ. ಸೊ ಹಾಗಾಗಿ ಐ ಓನ್ಲಿ ಯೂಸ್ ಪ್ಯೂರ್ ಕೋಕೋನಟ್ ಆಯಿಲ್, ನಮ್ಮ ಮಂಗಳೂರಿಂದ ತಂದಿರೋದು, ಅದು ಪ್ಯೂರ್ ಆಗಿರುತ್ತೆ. ಸೊ ಅದನ್ನು ನಾನು ಮೇಕಪ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಕೆಲವೊಂದು ಸಲ ನಾನು ಮಲ್ಕೋಬೇಕಾದ್ರೆ ಆಲೋವೆರಾ ಜೆಲ್, ಪ್ಯೂರ್ ಆಲೋವೆರಾ ಜೆಲ್ ಸಿಗುತ್ತೆ, ಅದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೋತೀನಿ. ಅಥವಾ ಯಾವುದಾದ್ರೂ ಒಂದು ಇವಾಗ ರೀಸೆಂಟ್ ಡೇಸಿಂದ ನಾನೊಂದು ಸ್ವಲ್ಪ ಆಯುರ್ವೇದಿಕ್ ಆಯಿಲ್ಸ್ ಎಲ್ಲ ಬರುತ್ತೆ, ಫೇಶಿಯಲ್ ಆಯಿಲ್ಸ್, ಅದು ನೈಟ್ ಟೈಮ್ ಯೂಸ್ ಮಾಡೋವಂಥದ್ದು. ಒಂದು ಆಚಾರ್ಯ ಪಂಚಕರ್ಮ ಅಂತ ನಾನು ಅವ್ರಿಗೆ ಪ್ರಮೋಟ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ. ಬಟ್ ಅವರು ನೈಟ್ ಸೀರಮ್ ಆ್ಯಕ್ಚುಲಿ ತುಂಬ ಆಯಿಲ್ ತುಂಬ ಚೆನ್ನಾಗಿದೆ. ಸೊ ಅದನ್ನು ಯೂಸ್ ಮಾಡ್ತೀನಿ ಕೆಲವೊಂದು ಸಲ ಶೂಟಿಂಗಲ್ಲಿ ತುಂಬ ಟಯರ್ಡ್ ಆಗಿದ್ದರೆ ಹೋಗಿ ಮೇಕಪ್ ತೊಗೊಂಡು ಹಾಗೆ ಮಲ್ಕೊಂಡ್ಬಿಡ್ತೀನಿ. ಈಗ ಈ ಬೋಟಾಕ್ಸ್ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್?
ಖಂಡಿತವಾಗ್ಲೂ ಅದು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ಬೋದು, ಬಟ್ ಲಾಂಗ್ ರನ್ನಲ್ಲಿ ಐ ಡೋಂಟ್ ಸಜೆಸ್ಟ್, ಆರ್ ಯಾರು ನನ್ನ ಹತ್ರ ಕೇಳಿದ್ರು ಐ ಟೆಲ್ ದೆಮ್ ನಾಟ್ ಟು ಡೂ ಇಟ್. ಬಿಕಾಸ್ ನಿಮಗೆ ಇವಾಗ ಜನ ಎಲ್ಲರೂ ಹೇಗಂದರೆ ಜಿಮ್ಗೆ ಹೋಗಿ 3 ತಿಂಗಳು ವರ್ಕೌಟ್ ಮಾಡೋದಕ್ಕಿಂತ ಪಟ್ಟಂತ ಇನ್ಸ್ಟೆಂಟ್ ರಿಸಲ್ಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಂದಿರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ದಟ್ ಫ್ಯಾಟ್ ಫ್ರೀಸಿಂಗ್ ಅಂತ ಅದು ಇದು ಅಂತ ಏನೇನೋ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ನಾನು ಹೇಳೋದಂದರೆ ಆಬ್ವಿಯಸ್ಲಿ ಲಾಂಗ್ ರನ್ನಲ್ಲಿ ಹೊಡೆಯುತ್ತೆ ಅದು. ನಿಮ್ಗೆ ಏನೋ ಹೆಲ್ತ್ ಇಶ್ಯೂಸ್ಗಳು ಅದು ಇದು ಅಂತ, ಸೊ ಯಾಕೆ ಬೇಕು, ಆರಾಮಾಗಿ ಹೋಗಿ, ಈ ಡೋಂಟ್ ಬಿ ಇನ್ ಅ ಹರಿ. ಆರಾಮಾಗಿ 2 ತಿಂಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿ, ರಿಲೀಜಿಯಸ್ ಆಗಿ ಮಾಡಿ, ನಿಮ್ಮ ಡಯಟಿಂಗ್ ಆಗಿರ್ಬೋದು ಅದು ಇದೆಲ್ಲ ಖಂಡಿತವಾಗ್ಲೂ ಯು ಕ್ಯಾನ್ ಲೂಸ್ ವೆಯ್ಟ್ ಆ್ಯಂಡ್ ಯು ಕ್ಯಾನ್ ಬಿ ಇನ್ ಅ ಗುಡ್ ಶೇಪ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಯಿಂಗ್ ಬೆಟರ್ ದ್ಯಾನ್ ಆಲ್ ದ್ಯಾಟ್ ಇದೆಲ್ಲ ಆಲ್ಟರ್ನೇಟಿವ್ಸ್. ನಿಮ್ಮ ಫೇಸ್ಗೆ ಆಗಲ್ಲ ಅಂತ ಹೇಳಿದ್ರೆ, ಸ್ಕಿನ್ಗೆ ಆಗಲ್ಲ ಅಂತಂದರೆ ಹೋಮ್ ರೆಮಿಡೀಸ್ ಏನೋ ಟ್ರೈ ಮಾಡ್ತೀರಾ? ಹೋಮ್ ರೆಮಿಡೀಸ್ ಅಂತ ಸುಮಾರು ಟ್ರೈ ಮಾಡ್ತೀನಿ ನಾನು. ಐ ಅಪ್ಲೈ ಟೊಮ್ಯಾಟೊ ಆನ್ ಮೈ ಫೇಸ್. ಆಮೇಲೆ ದ ಬೆಸ್ಟ್ ಒನ್ ನಾನು ಹೇಳಬೇಕು ಅಂದರೆ ದ ಪೊಟ್ಯಾಟೊ ಇದೆಯಲ್ಲ, ಪೊಟ್ಯಾಟೊ ಗ್ರೇಟ್ ಮಾಡಿದಾಗ ಅದೇನು ರಸ ಬರುತ್ತಲ್ಲ, ಇಫ್ ಯು ಅಪ್ಲೈ ದ್ಯಾಟ್ ಆನ್ ಮೈ ಸ್ಕಿನ್, ಮೈ ಮಾಮ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಬಿಕಾಸ್ ಅವ್ರಿಗೆ ಹೈಪರ್ ಪಿಗ್ಮೆಂಟೇಷನ್ ಇತ್ತು ಮುಂಚೆ. ನಾನು ಪಿಗ್ಮೆಂಟೇಷನ್ಗೆಲ್ಲ ಡಾಕ್ಟರ್ಗಳ ಹತ್ರ ಪೀಲಿಂಗ್ ಟ್ರೀಟ್ಮೆಂಟ್ಸ್ ಅದು ಇದು ಅಂತ ಮಾಡಿಸ್ತಾ ಇದ್ದೆ. ಬಟ್ ಅವರು ನನಗೆ ಹೇಳ್ಕೊಟ್ಟಿದ್ದು, ತುಂಬ ಅಂದರೆ ಆನ್ ದ ನೋಸ್ ಆಗಿರ್ಬೋದು, ಫೋರ್ ಹೆಡ್ ತುಂಬ ಅವ್ರಿಗೆ ಹೈಪರ್ ಪಿಗ್ಮೆಂಟೇಷನ್ ಇತ್ತು. ಶಿ ಹ್ಯಾಸ್ ಯೂಸ್ಡ್ ಓನ್ಲಿ ಒನ್ ಥಿಂಗ್, ದಟ್ ಪೊಟ್ಯಾಟೊ ಇದನ್ನು ಗ್ರೇಟ್ ಮಾಡಿಬಿಟ್ಟು ಅದ್ರ ರಸ ಅಪ್ಲೈ ಮಾಡ್ತಾಯಿದ್ರು. ಬಟ್ ಶಿ ವಾಸ್ ಯೂಸಿಂಗ್ ಇಟ್ ವೆರಿ ರಿಲೀಜಿಯಸ್ಲಿ, ಲೈಕ್ ದಿನ ಅಪ್ಲೈ ಮಾಡ್ತಾಯಿದ್ರು. ಹರ್ ಫೇಸ್ ಇಸ್ ಕ್ಲಿಯರ್, ತುಂಬ ಚೆನ್ನಾಗಾಗಿದೆ ಇವಾಗ, ತುಂಬ ನೀಟಾಗಾಗಿದೆ. ಸೊ ಇವಾಗ ನಾನು ಅಂದ್ಕೊಂಡಿದ್ದೀನಿ ಇನ್ಸ್ಟೆಡ್ ಆಫ್ ಆಲ್ ದ್ಯಾಟ್ ಕೆಮಿಕಲ್ ಪೀಲ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಅದನ್ನು ಟ್ರೈ ಮಾಡ್ಬೋದು. ಅದರ್ವೈಸ್ ಬ್ರೇಕ್ ಸಿಕ್ಕಿದಾಗ ದಿಸ್ ಬೇಸನ್, ಕರ್ಡ್, ಹನಿ, ಆಮೇಲೆ ಬನಾನಾ ಸ್ಮ್ಯಾಶ್ ಮಾಡಿದ್ದನ್ನು ಒಂದು ಪ್ಯಾಕ್ ಥರ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ದ್ಯಾಟ್ ವಿಲ್ ಆಲ್ಸೋ ಗಿವ್ ಅ ಗುಡ್ ಹೈಡ್ರೇಷನ್. ಸೊ ಯಾ, ಐ ಟ್ರೈ ಲಾಡ್ ಆಫ್ ಥಿಂಗ್ಸ್ ಫ್ರೀದಾಗ. ಹೇರ್ ಕಲರಿಂಗು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಲುಕ್ಕಿಗೆ ಮ್ಯಾಚ್ ಆಗಬೇಕು ಪಾತ್ರಕ್ಕೆ ಅಂತಂದಾಗ, ಸೊ ಅವಾಗಲೂ ಕೂಡ ಲಾಸ್ಟ್ ಆಫ್ ಹೇರ್ಸ್ ಲಾಸ್ ಆಗುತ್ತೆ. ಸೊ ಹೇರ್ ಕೇರ್ ರುಟೀನ್ ಅಗೇನ್ ನಾನು ಟೈಮ್ ಸಿಕ್ಕಿದಾಗ, ನಾನಂತೂ ಬೆಳಗ್ಗೆ ಹೋದರೆ ಸಂಜೆವರೆಗೂ ಸ್ಪಾದಲ್ಲಿರ್ತೀನಿ. ಸೊ ಐ ಟೇಕ್ ಅ ವೆರಿ ಗುಡ್ ಹೇರ್ ಸ್ಪಾ ಏನಾದರೂ ಮಾಡೋದು, ಅಥವಾ ಒಂದು ಒಳ್ಳೆ ಹೇರ್ ಆಯಿಲ್ ಮಸಾಜ್ ಆಗಿರ್ಬೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹೇರ್ ಕಲರಿಂಗ್ ಅದು ನೀವು ಇನ್ನೊಂದು ಕೇಳಿದ್ರೆ ನೆಗೆಟಿವ್ ಪಾತ್ರ ಯಾಕೆ ಮಾಡ್ತೀರಾ, ಪಡ್ತೀರಾ ಅಂತ ಹೇಳೋದಕ್ಕೆ ಇನ್ನೊಂದು ರೀಸನ್ ಏನಂದರೆ, ನೀವು ರಿಯಲ್ ಲೈಫಲ್ಲಿ ಹೇಗಿರ್ತೀರಾ ಹಾಗೇ ಇರ್ಬೋದು ನಾನು. ಸೊ ಇವಾಗ ನೀವು ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಿದಾಗ ಆಬ್ವಿಯಸ್ಲಿ ನೀವು ಈ ಥರ ಹೇರ್ ಕಲರಿಂಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆ ಪಾತ್ರಕ್ಕೆ ತಕ್ಕ ಹಾಗೆ ಇರಬೇಕು. ಒಂದು ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋದಾಗಿರಲಿ, ಅಥವಾ ಆ ಪಾತ್ರನ ನೀವು ಯಾವ ಥರ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ನಾನು ರಿಯಲ್ ಲೈಫಲ್ಲೂ ಹೀಗೆ ಇರೋ ಕಾರಣ, ಸೊ ನನಗೊಂಥರ ಐ ಲೈಕ್ ಡೂಯಿಂಗ್ ಹೇರ್ ಕಲರಿಂಗ್, ಅದೆಲ್ಲಾಗಿ ಐ ಆಮ್ ಓಕೆ. ಸೊ ಅದೇ ಹೇರ್ಗೆ ನೀವು ಹೇಳ್ದಂಗೆ ಸ್ಪಾ ಮಾಡಿಸ್ತೀನಿ. ಆ್ಯಂಡ್ ಯಾವ್ದಾದ್ರು ಹೋಮ್ ರೆಮಿಡಿ, ಕೆಲವೊಂದ್ಸಲ ನಮ್ಮಮ್ಮ ಮನೆಗೆ ಹೋದರೆ ಮೆಹಂದಿ ಸೊಪ್ಪು ನಾವು ಬೆಳಿತೀವಿ, ಮನೇಲಿ ಮಾಡ್ತಾರಮ್ಮ. ಅದನ್ನು ಮೆಹಂದಿ ಸೊಪ್ಪು, ಆಮೇಲೆ ದಾಸವಾಳದ ಸೊಪ್ಪು, ಆಮೇಲೆ ಕರ್ಡ್ ಆ್ಯಂಡ್ ಅಲೋವೆರಾ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಪಾಪ ಅವರೆಲ್ಲ ಹಾಕ್ತಾರೆ. ಸೊ ಅದೆಲ್ಲ ಯೂಸ್ ಆಗುತ್ತೆ ಹೇರ್ಗೆ ತುಂಬ. ರುಹಾನಿ ಶೆಟ್ಟಿ ಅವರ ವರ್ಕೌಟ್ ರೂಟೀನ್ ಹೆಂಗಿರುತ್ತೆ ಅಂತ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತಾರೆ? ಆ್ಯಕ್ಚುಲಿ ಇದು ಒಳ್ಳೆ ಕ್ವಶನು. ನನ್ನ ಸೀರಿಯಲ್ ಇವಾಗ ಶುರು ಆದಮೇಲೆ ಮತ್ತೆ ಟೈಮ್ ಸಿಗ್ತಾ ಇಲ್ಲ. ಬಿಕಾಸ್ ನಾವು ಅನ್ಕೋತೀವಿ ನಾಳೆ ಬ್ರೇಕ್ ಇದೆ, ಶೂಟಿಂಗ್ ಮಾಡೋದು, ವರ್ಕೌಟ್ ಮಾಡೋಣ ಅಂತ. ಬಟ್ ಅದೆಲ್ಲ ಒಂದು ವಾರ ಏನು ಕೆಲಸ ಮಾಡಿರ್ತೀವಲ್ಲ, ಬಾಡಿ ನೀಡ್ಸ್ ರೆಸ್ಟ್. ಆ ಒಂದಿನ ರಜೆ ಸಿಕ್ಕಿದ ತಕ್ಷಣ ಫುಲ್ ಡೇ ನಿದ್ದೆ ಅಥವಾ ರೆಸ್ಟಲ್ಲೇ ಹೋಗ್ಬಿಡುತ್ತೆ. ಬಟ್ ನನಗೆ ವರ್ಕೌಟ್ ಮಾಡೋದಂದರೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಾಗಿಂದ ನಾನು ವರ್ಕೌಟ್ ಮಾಡ್ತಿದ್ದೀನಿ. ಮೇ ಬಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ದೀನಿ ಅನಿಸುತ್ತೆ. ಬಟ್ ತುಂಬ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ವೆನೆವರ್ ಐ ಗೆಟ್ ಬ್ರೇಕ್ ನಾನು ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನಾನು ಇವಾಗ ಡಯಟ್ ಮೀಲ್ ಕೂಡ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಕ್ವಾಂಟಿಟಿ ವೈಸ್ ಸ್ವಲ್ಪ ಯೋಚನೆ ಮಾಡಿ ತಿಂತೀನಿ. ಐ ಆಮ್ ನಾಟ್ ನಾನು ಕ್ವಾಂಟಿಟಿ ತುಂಬ ಕಮ್ಮಿನೇ ನಾನು ತಿನ್ನೋದು ಮುಂಚೆಯಿಂದನೂ. ಸೊ ಹಾಗಾಗಿ ಮ್ಯಾನೇಜ್ ಆಗ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಮನೇಲಿ ಇರಬೇಕಾದ್ರೆ ಜಿಮ್ ಫುಡ್ಡೇ ತಿಂತೀನಿ. ಹೊರಗಡೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ನೀವು ಬೆಳಗ್ಗೆ 4 ಗಂಟೆಗೆ ಬಂದಿರ್ತೀರಾ, ನೀವು ಮನೇಲಿ ಒಬ್ಬಳೇ ಇರೋ ಕಾರಣ, ನಾನು ಫ್ಯಾಮಿಲಿಯಿಂದ ಅವೇ ಇರೋ ಕಾರಣ ನಂಗೆ ಅಷ್ಟೊಂದು ಟೈಮ್ ಸಿಗಲ್ಲ ಪ್ರಿಪೇರ್ ಮಾಡೋಕ್ಕೆ ಅಂತ. ಸೊ ಸೆಟ್ಟಲ್ಲಿ ನೋಡ್ಕೊಂಡು ತಿಂತೀನಿ ಅಷ್ಟೇ. ರುಹಾನಿ ಶೆಟ್ಟಿಯವರ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್ ಇವಾಗ ರೈಟ್ ನಾವು ಆಬ್ವಿಯಸ್ಲಿ ಹೆಸರು ಹೇಳ್ಬಿಡಿ. ಸೆಲೆಬ್ರಿಟಿ ಕ್ರಶ್ ನಾನು ಹೇಳ್ದ ಹಾಗೆ ನನಗೆ ಐ ಲವ್ ಸುದೀಪ್ ಸರ್. ಯಶ್ ಸರ್ ಅಂತೂ ತುಂಬ ಇಷ್ಟ ನಿಜವಾಗ್ಲೂ. ಸೊ ಕ್ರಶ್ ಅಂತ ಅಲ್ಲ, ಬಟ್ ಸ್ಟಿಲ್ ಐ ಅಡ್ಮೈರ್ ದೇರ್ ವರ್ಕ್ ಆಗಿರಲಿ. ನಾನು ಅದೇ ಅವತ್ತು ರೀಸೆಂಟಾಗಿ ಮಾತಾಡ್ಬೇಕಾದ್ರೂ ಹೇಳ್ತಾ ಇದ್ದೆ. ಬಿಕಾಸ್ ಯಶ್ ಸರ್ ಕೂಡ ಸೀರಿಯಲಿಂದ ಶುರು ಮಾಡಿ ಅವರು ಯಾವ ಥರ ಇಂಡಸ್ಟ್ರಿಯಲ್ಲಿ ಗ್ರೋ ಅಪ್ ಆಗಿದ್ದಾರೆ ಅಂತ ನಮಗೆ ಗೊತ್ತು. ಸೊ ಅವರ ಸಕ್ಸಸ್ ಒಂಥರ ನಮಗೆ ಇಟ್ ಫೀಲ್ಸ್ ಪರ್ಸ್ನಲ್, ಖುಷಿ ಆಗುತ್ತೆ. ಇವಾಗ ನಮ್ಮದು ಟಾಕ್ಸಿಕ್ ನಾವು ಟ್ರೈಲರ್ ನೋಡಿದಾಗಲೂ ನಾನು ಫಾರ್ ಅ ಸೆಕೆಂಡ್ ಐಮ್ ಲೈಕ್ ಯಾವುದೋ ಇಂಗ್ಲೀಷ್ ಮೂವಿ ಓಪನ್ ಮಾಡಿ ನೋಡೋದು ನಾ ಟೀಸರ್ ಅಂತ ಅನ್ನಿಸ್ತು. ಸೊ ದ ಕ್ವಾಲಿಟಿ ಆಗಿರ್ಬೋದು, ಅವರು ಒಂದು ಟೈಮಲ್ಲಿ ಹೇಳಿದರು ನಾನು ಕನ್ನಡ ಇಂಡಸ್ಟ್ರಿನ ಹಾಲಿವುಡ್ ರೇಂಜಿಗೆ ತೊಗೊಂಡು ಹೋಗ್ತೀನಿ ಅಂತ. ಸೊ ಅದು ಮಾಡ್ತಿದ್ದಾರೆ ಅವರು, ಖುಷಿ ಆಗುತ್ತೆ. ಸೊ ಅವರ ಸಕ್ಸಸ್ ನಮಗೊಂಥರ ಪರ್ಸ್ನಲ್, ನಾನು ಹೇಳಿದ್ನಲ್ಲ ಇಟ್ ಫೀಲ್ಸ್ ಪರ್ಸ್ನಲ್ ಅಂತ. ಸೊ ಖುಷಿ ಇದೆ. ಸೊ ಐ ಲೈಕ್ ಯಶ್ ಸರ್ ಆ್ಯಂಡ್ ಸುದೀಪ್ ಸರ್ ವೆರಿ ಮಚ್. ಎಸ್, ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ?
ಅಭಿಮಾನಿಗಳಿಗೆ ನಾನು ಆವಾಗಲೇ ಹೇಳಿದ ಹಾಗೆ ಈ ಪ್ರಾಜೆಕ್ಟ್ನ ಖಂಡಿತವಾಗ್ಲೂ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನನ್ನ ಹಳೆ ಪ್ರಾಜೆಕ್ಟ್ಗಿಂತಲೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಬರೋ ಥರ ಮಾಡ್ತೀನಿ. ಯಾಕಂದರೆ ನೀವು ತೋರಿಸ್ತಾ ಇರೋ ಪ್ರೀತಿ ಆಗಿರಲಿ, ಸಪೋರ್ಟ್ ಆಗಿರಲಿ ಈಸ್ ವಾಟ್ ಹ್ಯಾಸ್ ಕ್ಯಾರಿಡ್ ಮೀ ಹಿಯರ್ ಟುಡೇ ಅಗೇನ್. ಯಾಕಂದ್ರೆ ನಾನು ನನ್ನ ಹಿಂದಿನ ಪ್ರಾಜೆಕ್ಟ್ ಆದಮೇಲೆ ನಾನು ಅನ್ಕೋತಾ ಇದ್ದೆ ಮೇ ಬಿ ಸೀರಿಯಲ್ ಮತ್ತೆ ಮಾಡೋದು ಬೇಡ, ಸ್ವಲ್ಪ ಮೂವಿ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಥವಾ ಬೇರೆ ಯಾವ ಥರ ಆದರೂ ಹೊಸ ಥರ ಪ್ರಯತ್ನ ಮಾಡೋಣ ಅಂತ. ಬಟ್ ಅಲ್ಲಿಂದ ಬಂದ ತಕ್ಷಣ ಜನ ಬ್ಯಾಕ್ ಟು ಬ್ಯಾಕ್ ಆಗಿ ಅವ್ರು ನನಗೆ ಬರ್ತಾರೋ ಮೆಸೇಜ್ಗಳಾಗಿರ್ಬೋದು, ಕಾಲ್ ಆಗಿರ್ಬೋದು. ಸೊ ಐ ಕ್ಯಾನ್ ಸಿ ದ ಲವ್ ಆ್ಯಂಡ್ ಅಫೆಕ್ಷನ್ ದೇ ಹ್ಯಾವ್ ಆನ್ ಮೀ ಆ್ಯಂಡ್ ಮೈ ನನ್ನ ಪಾತ್ರಕ್ಕೆ. ಸೊ ಹಾಗಾಗಿ ಇದನ್ನು ಖಂಡಿತವಾಗ್ಲೂ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಹಾಗಾಗಿ ದಿಸ್ ಪ್ರಾಜೆಕ್ಟ್ ಇಸ್ ಫಾರ್ ಯು. ಖಂಡಿತವಾಗ್ಲೂ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ಈ ಸಲ. ಇನ್ನೂ ಚೆನ್ನಾಗಿ ಈ ಪಾತ್ರನ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಏನು ನೀವು ನಂಗೆ ತೋರಿಸಿದ್ದೀರಾ ಅದು ಹಾಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಮತ್ತೆ ಸಿಗಲ್ಲ ಅಂತ ಗೊತ್ತು ನನಗೆ, ಅದಕ್ಕೆ ಎಲ್ಲ ಇಲ್ಲೇ ಕೇಳ್ಕೊಂಡು. ಇಲ್ಲ ಹೌದು, ನಂಗೆ ಇಷ್ಟೊಂದು ಕ್ವಶನ್ ಕೇಳ್ಬೇಕಾದ್ರೆ ಇವತ್ತೇ ನಾನು ಲಾಸ್ಟ್ ಇಂಟರ್ವ್ಯೂ ಮಾಡಿಬಿಡ್ತೀರಾ ಅಂತ ಅನ್ನೋ ಥರ ಮಾಡ್ತಿದ್ದೀರಾ? ಇಲ್ಲ ಖಂಡಿತ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಸೆಟ್ಟಿಗೆ ಬರ್ತೀನಿ. ಸೆಟ್ಟಿಗೆ ಬನ್ನಿ, ಖಂಡಿತವಾಗ್ಲೂ ಮಾತಾಡೋಣ. ಸೆಟ್ಟಲ್ಲಿ ನಾವು ಯಾವ ಥರ ಇರ್ತೀವಿ ಅಥವಾ ಇನ್ನೂ ಜಾಸ್ತಿ ಪ್ರಶ್ನೆಗಳು ನಿಮ್ಗೆ ಕೇಳಕ್ಕೆ ಸಿಗುತ್ತೆ. ಸೊ ಆವಾಗ ಖಂಡಿತವಾಗ್ಲೂ ನಿಮ್ಗೆ ಇನ್ನೂ ಚೆನ್ನಾಗಿ ಆನ್ಸರ್ ಕೊಡೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನೀವು ಅಂದ್ಕೊಂಡಿರೋ ಹಾಗೆ ಯಶ್ ಸರ್ ಅದ್ರ ಜೊತೆಗೆ ಸುದೀಪ್ ಅವರೊಟ್ಟಿಗೂ ಕೂಡ ಆದಷ್ಟು ಬೇಗ ಕೆಲಸ ಮಾಡುವಂತಹ ಒಂದು ಚಾನ್ಸ್ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ರುಹಾನಿ ಶೆಟ್ಟಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.